ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ತಾವೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಚೆನ್ನಾಗಿ ಪ್ರಿಪೇರ್ ಮಾಡಿರಿ. ಯಾಕಂದ್ರೆ ನೀವು ಹೆಚ್ಚು ಪ್ರಿಪೇರ್ ಮಾಡ್ದಂಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಮೂಡ್ತೈತಿ. ಯಾವಾಗ ಆ ಕ್ಲಾರಿಟಿ ಇಟ್ಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ನೀವು ಹೋದ್ರಪ್ಪ ಅಂತಂದ್ರೆ ಆ ಪರೀಕ್ಷೆಯಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಸಕ್ಸಸ್ ಅಂದ್ರೆ ಬೇರೇನೂ ಅಲ್ಲ. ಸಕ್ಸಸ್ ಅಂದ್ರೆ ನಮ್ಮ ಉತ್ತಮವಾಗಿರ್ತಕ್ಕಂಥ ತಯಾರಿ, ಸಿದ್ಧತೆ ಮತ್ತು ಅವಕಾಶ. ಯಾವಾಗ ಈ ಸಿದ್ಧತೆ ಮತ್ತು ಅವಕಾಶ ಎರಡೂ ಒಂದಾಗ್ತವೆ ಆವಾಗ ಸಕ್ಸಸ್ ಹೊರ ಹೊಂತೈತಿ. ಅದಕ್ಕೆ ಮೈಂಡ್ ಒಳಗೆ ಫುಲ್ ಕ್ಲಾರಿಟಿ ಇರಲಿ. ಯಾಕಂದ್ರೆ ಆತ್ಮವಿಶ್ವಾಸ ಅಂದ್ರೆ ಕೇವಲ ಆತ್ಮವಿಶ್ವಾಸ ಇಟ್ಕೊಂಡು ಹೋಗಿ ಪರೀಕ್ಷೆ ಬರೆಯೋದಲ್ಲ. ಆತ್ಮವಿಶ್ವಾಸದ ಜೊತೆಗೆ ಮೈಂಡ್ ಒಳಗೆ ಫುಲ್ ಕ್ಲಾರಿಟಿ ಇಟ್ಕೋಬೇಕು. ಆವಾಗ ನಾವಿನ್ನೂ ಹೆಚ್ಚು ಎನರ್ಜಿಯಿಂದ ಪರೀಕ್ಷೆಯಲ್ಲಿ ಗೆಲ್ಬೋದು. ಸೊ ಭಾಳ ಜನ ವಿದ್ಯಾರ್ಥಿಗಳು ಭಾಳಷ್ಟು ಗೊಂದಲದೊಳಗಿದ್ದೀರಿ. ಯಾವ ಪರೀಕ್ಷೆಗೆ ತಯಾರಿ ಮಾಡಲಿ ಸರ್, ನಾನು ಎಲ್ಲ ಪರೀಕ್ಷೆಗಳಿಗೆ ಎಲಿಜಿಬಲ್ ಇದ್ದೀನಿ, ಯಾವ ಪರೀಕ್ಷೆಗೆ ತಯಾರಿ ಮಾಡಲಿ ಅಂತ ತಿಳ್ಕೊಂಡು ಭಾಳ ಜನ ಗೊಂದಲದಾಗಿದ್ದೀರಿ. ಸಾಕಷ್ಟು ಜನ ಫೋನ್ ಮಾಡ್ತೀರಿ ಮತ್ತು ಮೆಸೇಜು ಮಾಡ್ತೀರಿ. ಆ ಎಲ್ಲ ಗೊಂದಲಗಳಿಗೆ ಇವತ್ತು ಪರಿಹಾರ ರೂಪವಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನೀವು BEd ಜಸ್ಟ್ ಮುಗಿಸ್ಕೊಂಬಂದಿರಿ, TETನೂ ಕೂಡ ಕ್ಲಿಯರ್ ಆಗೈತಿ. ಇನ್ನೂ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಇನ್ನೂ ಸ್ವಲ್ಪ ಹೊಸಬರಿದ್ರಿಯಪ್ಪ ಅಂತಂದ್ರೆ ನಿಮ್ಮದು PG ಆಗೈತಿ, BEd ಆಗೈತಿ, ಎಲ್ಲ ಆಗೈತಿ. ಇಲ್ಲಿ ನೀವು PU ಕಾಲೇಜ್ಗೂ ಎಲಿಜಿಬಲ್ ಇದ್ದೀರಿ, ಹೈಸ್ಕೂಲ್ ಟೀಚರ್ಗೂ ಎಲಿಜಿಬಲ್ ಇದ್ದೀರಿ, GPSTR ಪರೀಕ್ಷೆಗೂ ಎಲಿಜಿಬಲ್ ಇದ್ದೀರಿ. ಬಟ್ ಕಾಂಪಿಟೇಟಿವ್ ಫೀಲ್ಡ್ಗೆ ನೀವು ಹೊಸಬರಿದ್ದೀರಿ. ಸೊ ಹೊಸಬರು ಯಾರು ಇರ್ತೀರಿ ಅವರು ಫಸ್ಟ್ ನೀವು ಟಾರ್ಗೆಟ್ ಎದಕ್ಕೆ ಇಡಬೇಕಪ್ಪ ಅಂತಂದ್ರೆ GPSTR ಮತ್ತು ಹೈಸ್ಕೂಲ್ ಟೀಚರ್ಗೆ ನೀವು ಟಾರ್ಗೆಟ್ ಇಡಬೇಕು. ನಾನು PU ಕಾಲೇಜ್ ನಿಮಗೆ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ಸಬ್ಜೆಕ್ಟ್ ಮೇಲೆ ತುಂಬ ಮಾಸ್ಟ್ರಿ ಇದ್ದೀರಿ, ಈ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಒಂದು 3-4 ವರ್ಷ ಎಲ್ಲ ಪಳಗಿರಿ, ಎಲ್ಲ ಸಬ್ಜೆಕ್ಟ್ ಓದಿರಿ ಅಂತಂದ್ರೆ ನೀವು PU ಕಾಲೇಜ್ಗೂ ಕೂಡ ಹೋರಾಟ ಮಾಡ್ಬೋದು. ಯಾಕಂದ್ರೆ PU ಕಾಲೇಜ್ಗೆ ಹೋರಾಟ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ಹೈಸ್ಕೂಲ್ ಟೀಚರ್ ಆಗಿರ್ತಕ್ಕಂಥ ಶಿಕ್ಷಕರು ಕೂಡ ಇಲ್ಲಿ ಹೋರಾಟ ಮಾಡ್ತಾರೆ. ಅವರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಸ್ವಲ್ಪ ಆಳವಾಗಿ ಹೋಗಿರ್ತಾರೆ. ಅವರು 4-5 ವರ್ಷ ಎಕ್ಸ್ಪೀರಿಯೆನ್ಸ್ ಇರ್ತೈತೆ ಅವರಿಗೆ. ಸೊ ಆಲ್ಮೋಸ್ಟ್ ನಾ ಹಿಂದಿನ ನೇಮಕಾತಿಗಳ ಒಂದು ಹಿಸ್ಟ್ರಿ ತೆಗೆದು ನೋಡ್ದಕ್ಕಾರ PU ಕಾಲೇಜಲ್ಲಿ ಮತ್ತು ಡಿಗ್ರಿ ಕಾಲೇಜಲ್ಲಿ ಮತ್ತು KAS ಅಲ್ಲಿ ಒಂದು 30-40% ಜನ ಆಲ್ರೆಡಿ ಯಾರು ಜಾಬ್ ಇರ್ತಾರೆ ಅವರೇ ಹೆಚ್ಚು ಆಯ್ಕೆ ಆಗ್ತಕ್ಕಂಥ ಸಂಭವ ಜಾಸ್ತಿ ಐತಿ. ಯಾಕಂತಂದ್ರೆ ಅವರು ಆ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಸುಮಾರು ವರ್ಷಗಳಿಂದ ಅಲ್ಲಿ ಅಭ್ಯಾಸ ಮಾಡ್ಕೋತ ಅಲ್ಲಿರ್ತಕ್ಕಂಥ ಆಳ ಅಗಲಗಳನ್ನೆಲ್ಲ ಅವರು ತಿಳ್ಕೊಂಡಿರ್ತಾರೆ. ಹಾಗಾಗಿ ಅವರು ಬೇಗ ಸಕ್ಸಸ್ ಆಕ್ಕಾರ. ಅದಕ್ಕೆ ನೀವು ಯಾರು ಫಸ್ಟ್ ಇನ್ನೂ ಇನಿಷಿಯಲ್ ಸ್ಟೇಜ್ ಒಳಗಿದ್ದೀರಿ, ಜಸ್ಟ್ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ದೀರಪ್ಪ ಅಂತಂದ್ರೆ ನೀವು ಫಸ್ಟ್ ಕಾನ್ಸಂಟ್ರೇಷನ್ ಎದಕ್ಕೆ ಮಾಡಿರಿಪ್ಪ ಅಂತಂದ್ರೆ GPSTR ಮತ್ತು HSTRಗೆ ಕಾನ್ಸಂಟ್ರೇಷನ್ ಮಾಡಿರಿ. ಅನಂತರ ಒಂದು ಜಾಬ್ ಪಡ್ಕೊಂಡ ನಂತರ ನೀವು ನೆಕ್ಸ್ಟ್ ಮುಂದಿನ ಸ್ಟೇಜಿಗೆ ಹೋಗ್ಬೋದು. ಇಲ್ಲರಿ ಸರ, ನಾನು ಎಲ್ಲ ಹುದ್ದೆಗಳಿಗೂ ಎಲಿಜಿಬಲ್ ಇದ್ದೀನಿ, ನಂದು ಕೇಸ್ಲೆಟ್ಟು ಆಗೈತಿ, ನೆಟ್ಟು ಆಗೈತೆಪ್ಪ ಅಂತಂದ್ರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಸಾಕಷ್ಟು ನಿಮಗೆಲ್ಲ ಐಡಿಯಾ ಐತಿ, ಎಲ್ಲ ಸಿಲೆಬಸನ್ನು ಮುಗಿಸೀನಿ, ಎಲ್ಲ ಸಿಲೆಬಸನ್ನು ಆಳವಾಗಿ ಓದಿದ್ದೀನಿ ಅಂತ ನಿಮಗೊಂದು ಕಾನ್ಫಿಡೆನ್ಸ್ ಇತ್ತಪ್ಪ ಅಂತಂದ್ರೆ ನೀವು ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಎಕ್ಸಾಮ್ ಬರಿಬೋದು, PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಬರಿಬೋದು. ಸೊ ನೀವು ಎಲ್ಲದಕ್ಕೂ ತಯಾರು ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೀವು ಅಪಾಯಿಂಟ್ ಆಗೋದು ಗ್ಯಾರಂಟಿ. ಸೊ ಅದಕ್ಕಾಗಿ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಸ್ಪಷ್ಟವಾಗಿ ಒಂದು ಕ್ಲಾರಿಟಿ ಇಟ್ಕೊರಿ. ಯಾಕಂದರೆ ಏನೇ ಒಂದು ಪರೀಕ್ಷೆ ಓದಬೇಕಾಗಿತ್ತಂದ್ರೆ ಒಂದು ಪ್ಲ್ಯಾನ್ ಇರಬೇಕು. ಯಾವಾಗ ನಾವು ಬ್ಲೂ ಪ್ರಿಂಟ್ ಹಾಕೋತೀವಿ ಆವಾಗ ನಾವು ಸಕ್ಸಸ್ ಹಾಕಿವಿ. ನಾ ಈ ಪರೀಕ್ಷೆಯನ್ನು ಓದ್ತೀನಿ, ಈ ಪರೀಕ್ಷೆಗೆ ಏನೇನು ಸಿಲೆಬಸ್ ಐತಿ ಆ ಎಲ್ಲ ಸಿಲೆಬಸ್ಗಳನ್ನು, ರೆಫರೆನ್ಸ್ ಬುಕ್ಸ್ಗಳನ್ನು ಎಲ್ಲವನ್ನು ನೀಟಾಗಿ ಓದಿ ರಿವಿಷನ್ ಮಾಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನೆಲ್ಲ ಬಿಡಿಸಿ ಆದ ನಂತರ ಪರೀಕ್ಷೆಗೆ ಹೋದ್ರೆ ನೀವು ಪರೀಕ್ಷೆಯಲ್ಲಿ ಗೆಲುವನ್ನು ಸಾಧಿಸ್ತೀರಿ. ನೀವು ಪದೇ ಗೊಂದಲ ಇಟ್ಕೋಬೇಡ್ರಿ. ಆಮೇಲೆ ಈ ಶಿಕ್ಷಕರ ನೇಮಕಾತಿ ಬಗ್ಗೆ ತುಂಬ ನೆಗೆಟಿವ್ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ.
ಇದು ಮತ್ತೆ ಅವಕಾಶ ಸಿಗಂಗಿಲ್ಲ. ನಾನು ಪದೇ ಪದೇ ಹೇಳ್ತಿರ್ತೀನಿ, ಚೆನ್ನಾಗಿ ತಯಾರಿ ಮಾಡ್ಕೊರಿ. ತಯಾರಿ ಮಾಡಿಕೊಂಡಷ್ಟು ನಮ್ಮ ಕಾನ್ಫಿಡೆನ್ಸ್ ಬಿಲ್ಡಪ್ ಹೆಚ್ಚಾಕೈತಿ. ಅವಾಗ ಯಾರು ಚೆನ್ನಾಗಿ ಓದಿರ್ತೀರಿ ಅವರು ಅಪಾಯಿಂಟ್ ಆಕ್ಕಿರಿ. ಸೊ ಯಾರ್ಯಾರು ಯಾವ್ಯಾವ ಹುದ್ದೆಗೆ ಎಲಿಜಿಬಲ್ ಇದ್ದೀರಿ, ಯಾರ್ಯಾರಿಗೆ ಎಷ್ಟೆಷ್ಟು ಕಾನ್ಫಿಡೆನ್ಸ್ ಇದೆ, ಎಷ್ಟೆಷ್ಟು ಆ ಹುದ್ದೆಯ ಸಿಲೆಬಸನ್ನು ಆಳ ಅಗಲಗಳನ್ನ ಅರ್ಥ ಮಾಡ್ಕೊಂಡಿರಿ, ಆ ಪರೀಕ್ಷೆಯನ್ನು ಸರಿಯಾದ ಸಿಲೆಬಸನ್ನು ಅರ್ಥೈಸ್ಕೊಂಡು ಒಂದು ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬನ್ನಿರಿ. ನಾನು ಈ ಪರೀಕ್ಷೆಯಲ್ಲಿ ಗೆಲುವನ್ನು ಸಾಧಿಸ್ತೀನಿ, ಅಷ್ಟು ಸಾಮರ್ಥ್ಯ ನನ್ನೊಳಗಿದೆ ಅಂತ ಒಂದು ನಿರ್ಧಾರ ಮಾಡಿಕೊಂಡು ನೀವು ಬೇಕಾದ ಎಕ್ಸಾಮ್ಗೆ ಬರಿಬೋದು. GPA ಬರಿಬೋದು, HSTR ಬರಿಬೋದು, PU ಕಾಲೇಜ್ನೂ ಬರಿಬೋದು, ಡಿಗ್ರಿನೂ ಬರಿಬೋದು. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಬರೀ ಒಂದು 3-4 ತಿಂಗಳ ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆನೇ ನೀವು ಈ ರೀತಿ ಗೊಂದಲದಾಗಿದ್ದೀರಪ್ಪ ಅಂತಂದ್ರೆ ಪರೀಕ್ಷೆ ಹೋಗೋ ತನಕ ನೀವು ಗೊಂದಲದಾಗೆ ಉಳಿತೀರಿ. ಫಸ್ಟ್ ಇವತ್ತೇನು ಮಾಡಿರಪ್ಪ ಅಂತಂದ್ರೆ ಎಲ್ಲ ಮೈಂಡ್ ಒಳಗಿರ್ತಕ್ಕಂಥ ಎಲ್ಲ ಗೊಂದಲಗಳಿಗೆ ಒಂದು ಇತಿಶ್ರೀ ಹಾಡ್ರಿ. ಏನು ಮಾಡಬೇಕು, ಏನು ಓದಬೇಕು, ಮೈಂಡ್ ಒಳಗೆ ಒಂದು ಕ್ಲಾರಿಟಿ ಇಟ್ಕೋರಿ. ಕೆಲಸ ಸ್ಟಾರ್ಟ್ ಮಾಡಿರಿ. ಒಂದಿಲ್ಲ ಒಂದು ದಿವಸ ನೇಮಕಾತಿಗೆ ನೀವು ಹತ್ತಿರ ಆಗ್ತೀರಿ, ನೇಮಕಾತಿ ಆಗೇ ಬಿಡ್ತೀರಿ. ಸೊ ಅದಕ್ಕಾಗಿ ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಗೊಂದಲಗಳನ್ನು ತೆಗೆದುಹಾಕ್ರಿ. ತೆಗೆದುಹಾಕಿ ಓದಾಕ್ಕೊಂಡ್ರಿ. ಓದಿದ್ದೆಲ್ಲ ಅರ್ಥ ಆಕೈತಿ. ಅರ್ಥ ಆದ ಕೂಡಲೇ ನಿಮ್ಗೆ ಖುಷಿ ಆಕೈತಿ. ಖುಷಿ ಆದ ಕೂಡಲೇ ಇನ್ನಷ್ಟು ಓದ್ಬೇಕು ಅನಿಸ್ತೈತಿ. ಯಾವುದೇ ಗೊಂದಲ ಇಟ್ಕೊಬೇಡ್ರಿ. ಇನ್ನು ಮುಂಬರುವ ದಿನಗಳಲ್ಲಿ ನಾನು ಇನ್ನೂ ಕೂಡ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ನಿಮ್ಮೆಲ್ಲ ಗೊಂದಲಗಳಿಗೆ ಪರಿಹಾರವನ್ನು ಕೊಡ್ತೀನಿ. ದಯವಿಟ್ಟು ತಾವೆಲ್ಲ ಚೆನ್ನಾಗಿ ಓದಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.